ಹಾಯ್ ಎಲ್ರಿಗೂ ನಮಸ್ಕಾರ. ಟೆಕ್ ಇಂಡಿ ವರ್ಲ್ಡ್ಗೆ ಸ್ವಾಗತ. ಟುಡೇ ನಾವು ಕಲಿಯೋಣ MS ವರ್ಡ್. ಸ್ವಲ್ಪ ಸಮಯ ಕೊಟ್ಟು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಇವತ್ತು MS ವರ್ಡ್ನಲ್ಲಿರೋ ಎಲ್ಲ ಟ್ಯಾಬ್ಸ್ ಮತ್ತು ಫೀಚರ್ಸ್ಗಳ ಬಗ್ಗೆ ತಿಳ್ಕೊಬೋದು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು MS ವರ್ಡ್ನ ಓಪನ್ ಮಾಡಿದಾಗ ಅದರ ಇಂಟರ್ಫೇಸ್ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇದೆ, ಡಾಕ್ಯುಮೆಂಟ್ 1 ಮತ್ತು ವರ್ಡ್ ಅಂತ ಇದೆ, ಡಾಕ್ಯುಮೆಂಟ್ 1 ಅಂತ ಇದೆ, ಪೇಜ್ 1 ಅಂತ ಇದೆ. ಇದೆಲ್ಲ ಏನು ಅಂತ ನಾನು ತಿಳಿಸ್ತೀನಿ. ಫಸ್ಟು ಈ ಕಡೆ ಬಂತು ಅಂತಂದರೆ ಇಲ್ಲಿ ಪ್ರಿಂಟ್ ಲೇಔಟ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಈ ಕಡೆ ಬಂತು ಅಂತಂದರೆ ರೀಡ್ ಮೋಡ್ ಅಂತ ಇದೆ. ಈ ರೀತಿ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಯಾವಾಗಲೂ ನೀವು ಪ್ರಿಂಟ್ ಲೇಔಟಲ್ಲಿ ಸೆಲೆಕ್ಟ್ ಆಗಿದೆ ಅಂತ ನೋಡ್ಕೋಬೇಕು, ಟೈಪ್ ಮಾಡೋಕ್ಕೂ ಮುಂಚೆ ಯಾವುದೇ ಡಾಕ್ಯುಮೆಂಟ್ನ. ನೆಕ್ಸ್ಟು ಪ್ರಿಂಟ್ಗೆ ಸರಿಯಾದ ಫಾರ್ಮೆಟ್ಟು ಇದು. ಈ ಮಧ್ಯೆ ಇದೆಯಲ್ಲ, 3 ಲೋಗೋ ಇದೆಯಲ್ಲ ಇಲ್ಲಿ ಸಿಂಬಲ್ಲು, ಇದ್ರ ಮಧ್ಯೆ ಇರೋದು ಪ್ರಿಂಟ್ ಲೇಔಟು. ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್. ಆಮೇಲೆ ಈ ಕಡೆ ಬಂತು ಅಂದರೆ ಝೂಮ್ ಇನ್, ಝೂಮ್ ಔಟ್ ಮಾಡ್ಬೋದು. ಮತ್ತು ಈ ಕಡೆ ಬಂತು ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಇದೆ, ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ಸ್ ಅಂತ ಇದೆ. 0 ವರ್ಡ್ಸ್ ಅಂದರೆ ಇನ್ನೂ ಏನು ಟೈಪ್ ಮಾಡಿಲ್ಲ, ಅದಕ್ಕೆ 0 ಅಂತ ತೋರಿಸ್ತಾ ಇದೆ. ನೆಕ್ಸ್ಟು ಇಲ್ಲೆಲ್ಲ ಬಂತು ಅಂತಂದರೆ MS ವರ್ಡ್ನ ಟ್ಯಾಬ್ಸ್ಗಳಿದೆ. ಇಲ್ಲಿ ಫೈಲು, ಹೋಮು, ಇನ್ಸರ್ಟು, ಡ್ರಾ, ಡಿಸೈನ್, ಲೇಔಟ್, ರೆಫರೆನ್ಸ್, ಮೇಲಿಂಗ್ಸ್, ರಿವ್ಯೂ, ವ್ಯೂ, ಹೆಲ್ಪ್ ಅಂತ. ಫಸ್ಟು ಫೈಲಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ನ್ಯೂ ಅಂತ ಇದೆ. ಇಲ್ಲಿ ನ್ಯೂ ಡಾಕ್ಯುಮೆಂಟ್ನ ಓಪನ್ ಮಾಡ್ಕೋಬೋದು. ಇಲ್ಲಿ ಓಪನ್ ಅಂತ ಕೊಡ್ತು ಅಂತಂದರೆ ಎಲ್ಲ ಫೈಲ್ಸ್ ಇಲ್ಲಿ ಓಪನ್ ಮಾಡ್ಕೋಬೋದು. ಶೇರು, ನೆಕ್ಸ್ಟು ಸೇವ್ ಆ್ಯಸ್. PDF ಅಲ್ಲಿ ಸೇವ್ ಮಾಡ್ಬೇಕಾ, PDF ಅಲ್ಲಿ ಸೇವ್ ಮಾಡಬೇಕು ಅಂತಂದರೆ ಇಲ್ಲಿ ಸೇವ್ ಆ್ಯಸ್ ತಗೊಂಡು ಸೇವ್ ಮಾಡ್ಬೋದು. ಎಲ್ಲಿ ಸೇವ್ ಆಗಬೇಕು ಅಂತ ಇಲ್ಲಿದೆ ನೋಡಿ, ಇಲ್ಲಿ ಬ್ರೌಸ್ ಅಂತ ಕೊಡ್ತು ಅಂತಂದರೆ ನೀವು ಎಲ್ಲಿ ಸೇವ್ ಮಾಡ್ಬೋದು. ಎಲ್ಲಿ ಸೇವ್ ಮಾಡಬೇಕು ಅಂದ್ಕೊಂಡಿದ್ರೆ ಅಲ್ಲಿ ಮಾಡ್ಬೋದು. ನೆಕ್ಸ್ಟು ಇದೆಲ್ಲ ಬೇಡ. ನೆಕ್ಸ್ಟು ಹೋಮ್ ಟ್ಯಾಬ್ಗೆ ಬಂತು ಅಂತಂದರೆ ಇಲ್ಲೆಲ್ಲ ಆಪ್ಷನ್ಸ್ ಇದೆಯಲ್ಲ, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಏನಾದ್ರು ಟೈಪ್ ಮಾಡೋಣ ಈಗ. ಫಸ್ಟು ಟೆಕ್ ಇಂಡಿ ವರ್ಲ್ಡ್ ಅಂತ ಟೈಪ್ ಮಾಡಿದ್ದೀನಿ. ಅದನ್ನು ಈಗ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇಸ್ಟು, ಕಟ್ಟು, ಕಾಪಿ ಅಂತ ಕ್ಲಿಪ್ ಬೋರ್ಡ್ ಅಂತ ಕರೀತಾರೆ ಇದನ್ನು. ಮೊಬೈಲಲ್ಲಿ ಹೆಂಗೆ ನೀವು ಅದನ್ನ ಸೆಲೆಕ್ಟ್ ಮಾಡಿ ಪೇಸ್ಟ್ ಮಾಡ್ತಿರಲ್ವ, ಸೇವ್ ಟು ಕ್ಲಿಪ್ ಬೋರ್ಡ್ ಅಂತ ತೋರಿಸುತ್ತಲ್ವ ಮೊಬೈಲಲ್ಲಿ, ಕಾಪಿ ಮಾಡಿಕೊಂಡ್ರೆ ಅದೇ ರೀತಿ ಇದುವೆ. ಇಲ್ಲಿ ಕಟ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಕಟ್ಟಾಯಿತು, ಎಲ್ಲಿ ಹೊರ್ಟೋಗಿಲ್ಲ, ಅದು ಹಂಗೆ ಇದೆ, ಸೇವ್ ಆಗಿದೆ. ಇಲ್ಲಿ ಬಂದು ಹಂಗೆ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಪೇಸ್ಟ್ ಅಂತ ಇದೆಯಲ್ವಾ, ಇದನ್ನು ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ಪೇಸ್ಟ್ ಆಗುತ್ತೆ. ಇಲ್ಲಿದ್ದು ಕಟ್ಟಾಗಿ ಇಲ್ಲಿ ಪೇಸ್ಟ್ ಆಯಿತು. ಇದೇ ರೀತಿ ಇದನ್ನು ಸೆಲೆಕ್ಟ್ ಮಾಡಿ ಕಾಪಿ ಅಂತ ಕೊಟ್ಟು ಇಲ್ಲಿ ಕರ್ಸರ್ನ ಇಟ್ಟು ಪೇಸ್ಟ್ ಅಂತ ಕೊಡ್ತು ಅಂತಂದರೆ ಇಲ್ಲಿ ಬಂದು ಪೇಸ್ಟ್ ಆಗುತ್ತೆ. ಇದು ಅಂದರೆ ಇದೇ ಅಲ್ಲಿ ಕಟ್ ಮಾಡಿದ್ರೆ ಅದು ಫುಲ್ಲು ಎರೇಸ್ ಆಗಿ ಇಲ್ಲಿ ಬಂದು ಎಲ್ಲಿಡ್ತೀರ ಅಲ್ಲಿ ಪೇಸ್ಟ್ ಆಗುತ್ತೆ. ಕಾಪಿ ಮಾಡಿದ್ರೆ ಇನ್ನೊಂದು ಕಾಪಿ ಬಂದು ಪೇಸ್ಟ್ ಆಗುತ್ತೆ. ಆ ಥರ ಇದು ವರ್ಕ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಬಂತು ಅಂತಂದರೆ ಫಾಂಟ್ಗಳು. ಬೈ ಡಿಫಾಲ್ಟಾಗಿ ಇಲ್ಲಿ ಕ್ಯಾಲಿಬ್ರಿ ಅನ್ನೋ ಒಂದು ಫಾಂಟು ಸೆಲೆಕ್ಟ್ ಆಗಿರುತ್ತೆ MS ವರ್ಡಿಂದ. ನಿಮ್ಗೆ ಬೇಜಾನ್ ಇಲ್ಲಿ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇದನ್ನ. ಇಲ್ಲಿ ಬೇಜಾನ್ ಫಾಂಟ್ ಸ್ಟೈಲ್ಸ್ಗಳೆಲ್ಲ ಸಿಗುತ್ತೆ. ಇರಿ ಒಂದು ನಿಮಿಷ, ಇದನ್ನು ಈ ಕಡೆ ತಳ್ಕೊಬಿಡ್ತೀನಿ. ಬೇಜಾನ್ ಫಾಂಟ್ ಸ್ಟೈಲ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಅದು ಹೆಂಗೆ ಚೇಂಜ್ ಆಗ್ತಾಯಿದೆ ಅಂತ. ನಾನು ಸೆಲೆಕ್ಟ್ ಮಾಡಿರೋ ಅಂಥ ವರ್ಡು ನೋಡಿ, ಯಾವ ಸ್ಟೈಲ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿಂದ. ನೆಕ್ಸ್ಟು ಇದು ಫಾಂಟ್ ಸೈಜ್ ನೋಡಿ, 16, 18, 20, 22 ಅಂತೆಲ್ಲ ಇದೆ. ಈ ಫಾಂಟ್ನ ಸೈಜು ಇಲ್ಲೆಲ್ಲ ಮೌಸ್ನ ಇಡ್ತಾಯಿದ್ದೀನಿ ಅಷ್ಟೇ, ಅದು ಚೇಂಜ್ ಆಗ್ತಾ ಹೋಗ್ತಾಯಿದೆ.
ಓಕೆ. ನೆಕ್ಸ್ಟ್ ಇಲ್ಲಿ ಎ ಅಂತ ಇದೆಯಲ್ವಾ, ಬಿಗ್ ಸ್ವಲ್ಪ ಸೈಜಲ್ಲಿ ಇದಕ್ಕೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಸೈಜು ಜಾಸ್ತಿ ಇದೆ. ಇದನ್ನು ಕ್ಲಿಕ್ ಮಾಡ್ತಾ ಹೋದಷ್ಟು ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೈಜು. ಇದನ್ನು ಕ್ಲಿಕ್ ಮಾಡ್ತಾ ಹೋದಷ್ಟು ಈ ಸ್ಮಾಲಲ್ಲಿ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದಷ್ಟು ಇದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೈಜು. ಓಕೆ. ನೆಕ್ಸ್ಟು ಇಲ್ಲಿ ಬಿ ಅಂತ ಇದೆಯಲ್ವಾ, ಇದನ್ನು ಸೆಲೆಕ್ಟ್ ಆಗಿರ್ಬೇಕು ಫಸ್ಟು. ಇದನ್ನು ಕ್ಲಿಕ್ ಮಾಡ್ತಾ ಅಂತಂದರೆ ಬೋಲ್ಡ್ ಆಗುತ್ತೆ, ಈ ಐ ಅಂತ ಇದೆಯಲ್ಲ, ಕ್ರಾಸ್ ಆಗಿದೆ ಐ ಅಂತ, ಇದನ್ನು ಕ್ಲಿಕ್ ಮಾಡ್ತಾ ಅಂದರೆ ಇಟಾಲಿಕ್ ಆಗುತ್ತೆ ಅದು. ನೆಕ್ಸ್ಟು ಅಂಡರ್ಲೈನ್ ಬೇಕು ಅಂತಂದ್ರೆ ಅಂಡರ್ಲೈನ್ ಹಾಕೋಬೋದು. ಯಾವ ಥರ ಡಿಸೈನ್ ಬೇಕು ಇಲ್ಲಿ ನೋಡಿ, ಡಿಫ್ರೆಂಟ್ ಡಿಸೈನ್ಸ್ ಇದೆ ಅಂಡರ್ಲೈನ್ಗೂ ಕೂಡ. ಇದನ್ನು ಮಾಡ್ಕೋಬೋದು. ಅಂಡರ್ಲೈನಿಗೆ ಕಲರ್ ಕೂಡ ಹಾಕ್ಬೋದು ನೀವು ನೋಡಿ, ರೆಡ್ಡು, ಬ್ಲೂ, ಯೆಲ್ಲೋ, ಗ್ರೀನು, ವೈಟ್ ಎಲ್ಲ ಹಾಕ್ಬೋದು. ಏನು ಬೇಡ ಅಂತಂದರೆ ನಾರ್ಮಲ್ ಮಾಡ್ಬೋದು. ಇಲ್ಲಿ ನಾರ್ಮಲ್ ಹೆಂಗೆ, ಇಲ್ಲಿ ಎ ಅಂತ ಇದೆಯಲ್ವಾ, ಇಲ್ಲೊಂದು ಎರೇಸರ್ ಇದಿದೆ, ಸಿಂಬಲ್ ಇದೆ. ಇದನ್ನು ಕ್ಲಿಕ್ ಮಾಡ್ತಾ ಅಂತಂದರೆ ಎಲ್ಲ ಹೋಗ್ಬಿಡುತ್ತೆ, ಮಾಡಿರೋದೆಲ್ಲ ಏನೇನು ಫಾರ್ಮೇಟಿಂಗ್ ಎಲ್ಲ ಮಾಡಿರ್ತೀರೋ ಎಲ್ಲ ಹೋಗುತ್ತೆ. ನೆಕ್ಸ್ಟು ಇದೇನಪ್ಪ ಅಂತಂದರೆ ಸೆಂಟೆನ್ಸ್ ಕೇಸ್ ಅಂತಂದರೆ, ಇದು ಯಾವ್ದಾರು ಒಂದು ಟೈಪ್ ಮಾಡಿರ್ತೀರ, ಸ್ಟಾರ್ಟಿಂಗ್ ವರ್ಡು ಕ್ಯಾಪಿಟಲ್ ಲೆಟ್ರಲ್ಲಿ ಬರುತ್ತೆ ಒಂದು ಲೆಟರು. ನೆಕ್ಸ್ಟು ಅದಾದಮೇಲೆಲ್ಲ ಸ್ಮಾಲ್ ಲೆಟ್ರಲ್ಲಿ ಟೈಪ್ ಆಗ್ತಾ ಹೋಗುತ್ತೆ ಒಂದು ಪ್ಯಾರಾಗ್ರಾಫಲ್ಲಿ. ನೆಕ್ಸ್ಟು ಲೋವರ್ ಕೇಸು ಎಲ್ಲ ಸ್ಮಾಲ್ ಲೆಟ್ರಲ್ಲಿ ಟೈಪ್ ಆಗ್ತಾ ಹೋಗುತ್ತೆ. ಅಪ್ಪರ್ ಕೇಸು ಒಂದು ಎಲ್ಲ ಕ್ಯಾಪಿಟಲ್ ಲೆಟರ್ನಲ್ಲಿ ಟೈಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತಂದರೆ ಎಲ್ಲ ವರ್ಡಲ್ಲೂ ಮೊದಲನೇ ಲೆಟರ್ ಏನು ಬರುತ್ತೆ ಅದು ಕ್ಯಾಪಿಟಲ್ ಆಗ್ತಾ ಹೋಗುತ್ತೆ. ಇದು ಸ್ವಲ್ಪ ರ್ಯಾಂಡಮ್ ಆಗಿ ಈ ರೀತಿ ಕಾಣಿಸುತ್ತೆ, ನೋಡ್ಕೊಳ್ಳಿ, ತೋರಿಸ್ತೀನಿ. ಇದು ಮಾಮೂಲಿ ಹೆಂಗೆ ಇದೆ ಬೈ ಡಿಫಾಲ್ಟು. ಲೋವರ್ ಕೇಸು ಎಲ್ಲ ಸ್ಮಾಲ್ ಲೆಟ್ರಿಗೆ ಬಂತು. ನೆಕ್ಸ್ಟು ಅಪ್ಪರ್ ಕೇಸು ಎಲ್ಲ ಕ್ಯಾಪಿಟಲೈಸ್ ಆಯಿತು. ಮತ್ತು ಈಚ್ ವರ್ಡು ನೋಡ್ಕೊಳ್ಳಿ, ನೋಡಿ ಫಸ್ಟ್ ಲೆಟ್ರು ಕ್ಯಾಪಿಟಲ್ ಆಯಿತಾ, ಈ ಲೆಟ್ರಲ್ಲೂ ಈ ವರ್ಡಲ್ಲೂ ಫಸ್ಟ್ ಲೆಟ್ರು ಕ್ಯಾಪಿಟಲ್ಲು, ಈ ವರ್ಡಲ್ಲೂ ಫಸ್ಟ್ ಲೆಟ್ರು ಕ್ಯಾಪಿಟಲ್ಲು, ಈ ವರ್ಡಲ್ಲೂ ಫಸ್ಟ್ ಲೆಟ್ರು ಕ್ಯಾಪಿಟಲ್ ಆಗೈತೆ. ಈ ರೀತಿ ಚೇಂಜ್ ಮಾಡ್ಬೋದು. ಇದನ್ನು ಮಾಡ್ತು ಅಂತಂದರೆ ಎಲ್ಲ ಒಂಥರ ರ್ಯಾಂಡಮಾಗಿ ಬರುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ರೆಡ್ ಅಂಡರ್ಲೈನ್ ಬಂದಿದೆಯಲ್ವಾ, ಇದೇನಕ್ಕೆ ಬರುತ್ತೆ ಅಂತಂದರೆ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಬರುತ್ತೆ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಫಾಂಟ್ಗಳನ್ನ ಇಲ್ಲಿ ಚೇಂಜ್ ಮಾಡ್ಬೋದು. ಏನಾದ್ರು ಚೇಂಜ್ ಮಾಡೋದಿತ್ತು ಅಂತಂದರೆ ಹೇಳುತ್ತೆ ಅದು. ನೆಕ್ಸ್ಟು ಒಂದು ನಿಮಿಷ, ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಇದನ್ನು ಇಟ್ಟು ಎ ಬಿ ಅಂತ ಒಂದು ಮೇಲೆ ಇದು ಹಾಕಿದ್ರೆ ಒಂದು ಗೆರೆ ಎಳೆದಿದ್ದೀರಲ್ವ, ಇದನ್ನು ಕ್ಲಿಕ್ ಮಾಡ್ತಾ ಅಂತಂದರೆ ಅದ್ರ ಮೇಲೆ ಈ ರೀತಿ ಒಂದು ಗೆರೆ ಬರುತ್ತೆ. ಇಲ್ಲಿ ಸಬ್ಸ್ಕ್ರಿಪ್ಟ್ ಅಂತ ಕರೀತಾರೆ ಇದನ್ನು. ಈ ಎಕ್ಸ್ ಅಂತ ಬರೆದು ಕೆಳಗಡೆ 2 ಅಂತ ಹಾಕಿದಾರಲ್ವ, ಅದನ್ನು ಸಬ್ಸ್ಕ್ರಿಪ್ಟ್ ಅಂತ ಕರೀತಾರೆ. ಇದನ್ನು ಕ್ಲಿಕ್ ಮಾಡ್ತಾ ಅಂತಂದರೆ ಎಕ್ಸ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಅಂತಂದರೆ ಕರ್ಸರ್ ಸ್ವಲ್ಪ ಇಲ್ಲಿದ್ದು ಕೆಳಗಡೆ ಬಂತು. ಇವಾಗ ಟೈಪ್ ಮಾಡಿದ್ರೆ ಕೆಳಗಡೆ ಟೈಪ್ ಆಗ್ತಾ ಹೋಗುತ್ತೆ. ಇದನ್ನು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಹಂಗೆ ಇದು ಮೇಲ್ಗಡೆ ಹೋಗ್ಬೇಕು ಅಂತಂದ್ರೆ ಹಂಗೆ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಮಾಮೂಲಿ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಸೂಪರ್ ಸ್ಕ್ರಿಪ್ಟ್, ಇದು ಇಲ್ಲಿದೆಯಲ್ವ, ಇದನ್ನ ಸೂಪರ್ ಸ್ಕ್ರಿಪ್ಟ್ ಅಂತ ಕರೀತಾರೆ. ಇದನ್ನ ಕ್ಲಿಕ್ ಮಾಡ್ತಾವ ಅಂತಂದರೆ ಈ ಕರ್ಸರು ಮೇಲೆ ಹೋಗುತ್ತೆ. ಇವಾಗ ಟೈಪ್ ಮಾಡಿದ್ರೆ ಈ ಟೈಪ್ ಮಾಡಿದ್ದೆಲ್ಲ ಮೇಲೆ ಬರುತ್ತೆ ಈ ಥರ. ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಕೆಳಗಡೆ ಟೈಪ್ ಆಗಬೇಕು ಅಂತಂದರೆ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಟೈಪ್ ಮಾಡಿದ್ರೆ ಈ ಥರ ಬರುತ್ತೆ. ಈ ಎ ಅಂತ ಸಿಂಬಲ್ ಇದೆಯಲ್ವಾ, ಇದು ಟೆಕ್ಸ್ಟ್ ಎಫೆಕ್ಟ್. ಇದು ನೋಡಿ, ಒಂದು ನಿಮಿಷ ಸೆಲೆಕ್ಟ್ ಮಾಡಿಬಿಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಸೆಲೆಕ್ಟ್ ಆಗಿರೋ ಏರಿಯಾನ ಡಿಫ್ರೆಂಟಾಗಿ ಸ್ಟೈಲ್ನ ಚೇಂಜ್ ಮಾಡ್ಬೋದು. ಈ ರಿಫ್ಲೆಕ್ಷನ್ ಹಾಕ್ಬೋದು, ಶ್ಯಾಡೋ ಹಾಕ್ಬೋದು, ಇಲ್ಲಿ ನೋಡಿ ಔಟ್ಲೈನ್ ಹಾಕ್ಬೋದು,
ಶ್ಯಾಡೋ ಡಿಫ್ರೆಂಟು, ಆಮೇಲೆ ಡಿಫ್ರೆಂಟ್ ಶ್ಯಾಡೋಸ್ ಸಿಗುತ್ತೆ ಇಲ್ಲಿ. ಮತ್ತು ರಿಫ್ಲೆಕ್ಷನ್ ಹಾಕ್ಬೋದು, ಗ್ಲೋ ಎಫೆಕ್ಟ್ ಹಾಕ್ಬೋದು, ಮತ್ತು ನಂಬರ್ ಸ್ಟೈಲು, ಲಿಗೇಚರ್ಸ್ ಅಂತ ಏನೇನೋ ಇದೆ ಇಲ್ಲಿ. ನೆಕ್ಸ್ಟು ಏನಾದರೂ ಒಂದು ನೀವು ಡಾಕ್ಯುಮೆಂಟಲ್ಲಿ ಯಾವ್ದನ್ನಾರು ಒಂದು ಹೈಲೈಟ್ ಮಾಡಬೇಕು ಅಂತಂದರೆ ಈ ಆಪ್ಷನ್ನು, ಇದೇನಿದೆ ಪೆನ್ಸಿಲ್ ಟೂಲು, ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಕಲರ್ ಬರುತ್ತೆ ನೋಡಿ. ಈ ಥರ ಕಲರ್ ಗ್ರೀನು, ಯಾವ ಕಲರ್ ಬೇಕು ಅದನ್ನು ತಗೋಬೋದು. ನೋ ಕಲರ್ ಕೊಡ್ತು ಅಂತಂದರೆ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಇದು ಫಾಂಟ್ ಕಲರ್ ಯಾವ ಕಲರ್ ಬೇಕು ಅದನ್ನು ಚೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿಗೆ ಬಂತು ಅಂತಂದರೆ ಇದು ಬುಲೆಟ್ಸ್ ಹಾಕೋದು ಲಿಸ್ಟ್ ಮಾಡುವಾಗ. ಇರಿ ಒಂದು ನಿಮಿಷ ತೋರಿಸ್ತೀನಿ. ಮೂರೂ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇದ್ರ ಮೇಲೆ ಬಂದು ಬುಲೆಟ್ಸ್ ಹಾಕ್ತಂದ್ರೆ ಈ ರೀತಿ ಲಿಸ್ಟ್ ಆಗುತ್ತೆ. ಬುಲೆಟ್ಸ್ ಹಾಕ್ಬೋದು, ಇಲ್ಲಿಂದ ಈ ಡಿಫ್ರೆಂಟ್ ಇದನ್ನೆಲ್ಲ ಹಾಕ್ಬೋದು. ಇಲ್ಲಿ ಡಿಸೈನ್ಸ್ ಇದೆ, ಇದು ಹಾಕ್ಬೋದು, ಇದನ್ನು ಹಾಕ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ಈಗ ಇಂಡೆಕ್ಸ್ ರೀತಿ, ಟೇಬಲ್ ಆಫ್ ಕಂಟೆಂಟ್ ರೀತಿ ಇರುತ್ತಲ್ಲ, ಆ ರೀತಿ ಲಿಸ್ಟ್ ಮಾಡ್ಬೋದು ಇಲ್ಲಿ. ಇದು ಕೂಡ ಡಿಫ್ರೆಂಟ್ ಟೈಪ್ಸು. ಇಲ್ಲಿ ಕೆಳಗಡೆ ಬಂತು ಅಂತಂದರೆ ಅಲೈನ್ಮೆಂಟ್ ಇದೆ, ಇದನ್ನು ತೋರಿಸ್ತೀನಿ ಒಂದು ನಿಮಿಷ. ಇಲ್ಲೊಂದು ರ್ಯಾಂಡಮ್ ಟೆಕ್ಸ್ಟ್ನ ತಗೊಂಡಿದ್ದೀನಿ. ಇಲ್ಲಿ ಇದು ಸೆಲೆಕ್ಟ್ ಆಗಿದೆ, ಅದರಿಂದ ಇಲ್ಲಿ ಏನು ಈ ರೀತಿ ಈ ಕಡೆ ಈಕ್ವಲ್ ಆಗಿದೆ. ಮುಂದೆ ಹೋಯ್ತು ಅಂದರೆ ಒಂದು ಉದ್ದ ಒಂದು ತುಂಡು ಈ ರೀತಿ ಇದೆ ಅಲ್ವಾ, ಹಂಗೆ ಇದೆ. ಈಗ ಫುಲ್ಲು ಸೆಲೆಕ್ಟ್ ಮಾಡಿ ಇದನ್ನು ಕ್ಲಿಕ್ ಮಾಡ್ತು ಅಂತಂದರೆ ಈ ರೀತಿ ಆಗುತ್ತೆ. ಇದು ರ್ಯಾಂಡಮ್ ಆಗುತ್ತೆ, ಮಧ್ಯ ಒಂಥರ ಆ ಕಡೆನೂ ಸಮ ಇರೋಲ್ಲ, ಈ ಕಡೆನೂ ಸಮ ಇರೋಲ್ಲ, ಆ ರೀತಿ ಆಗುತ್ತೆ. ಇದನ್ನು ಕ್ಲಿಕ್ ಮಾಡ್ತು ಅಂತಂದರೆ ರೈಟ್ ಸೈಡಲ್ಲಿ ಸಮ ಆಗುತ್ತೆ, ಲೆಫ್ಟ್ ಸೈಡಲ್ಲಿ ರ್ಯಾಂಡಮ್ ಆಗಿರುತ್ತೆ. ಇದು ಜಸ್ಟಿಫೈ ಅಂತ ಎರಡೂ ಕಡೆ ಈಕ್ವಲ್ ಆಗಿ ಬರುತ್ತೆ. ಇದು ಲೈನ್ಸ್ಗೆ ಇರುವಂಥ ಸ್ಪೇಸಿಂಗ್ ಇದು ನೋಡಿ. ಇದು ಆ್ಯಡ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್ ಅಂತಿದೆ, ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಅಂತಿದೆ. ಎರಡನ್ನೂ ಕ್ಲಿಕ್ ಮಾಡ್ತು ಅಂತಂದರೆ ನೋಡಿ, ಪ್ಯಾರಾಗ್ರಾಫ್ ಆದಮೇಲೆ ಇದು ಸ್ಪೇಸ್ ಇತ್ತು ಅಂತಂದರೆ ಡಿಲೀಟ್ ಆಗುತ್ತೆ. ಇದು ಈ ರೀತಿ ಆ್ಯಡ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್. ಓಕೆ, ನೆಕ್ಸ್ಟು ಇಲ್ಲೊಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ತು ಅಂತಂದರೆ ಲೆಫ್ಟಿಗೆ ಬರುತ್ತೆ. ಇದನ್ನು ಕ್ಲಿಕ್ ಮಾಡ್ತು ಅಂತಂದರೆ ರೈಟ್ಗೆ ಹೋಗುತ್ತೆ ಸ್ವಲ್ಪ. ನೀವೇನಾದರೂ ಇಲ್ಲಿ ಟೈಪ್ ಮಾಡಿ, ಈ ಟೆಕ್ಸ್ಟ್ಗಳೆಲ್ಲ ಇಲ್ಲಿಂದ ಶುರು ಆಗಬೇಕು ಅಂತಂದಾಗ ಇದನ್ನು ಕ್ಲಿಕ್ ಮಾಡಿ. ಇಲ್ಲ ನಮಗೆ ಇದು ಇರಲಿ ಅಂದರೆ ಹಿಂಗೆ ಇರಲಿ. ಇದು ಬ್ಯಾಕ್ಗ್ರೌಂಡ್ ಕಲರ್ ಹಾಕೋದು ಸೆಲೆಕ್ಟ್ ಆಗಿರೋಂಥ ಏರಿಯಾಗೆ. ನೋಡಿ ರ್ಯಾಂಡಮ್ ಕಲರ್ ಇದು. ಓಕೆ, ಇದು ಬಾರ್ಡರ್ಸ್ ನೋಡಿ ಈ ರೀತಿ ಬರುತ್ತೆ. ಬಾರ್ಡರ್ ಲೆಫ್ಟ್ ಬಾರ್ಡರು, ರೈಟ್ ಬಾರ್ಡರು, ಬಾರ್ಡರ್ ಅಂತ ಕೊಡ್ತು ಅಂದರೆ ಬಾರ್ಡರ್ ಹೋಗುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ಬಂತು ಅಂತಂದರೆ ಹೆಡ್ಡಿಂಗ್ಸ್ ಇದೆ. ಹೆಡ್ಡಿಂಗ್ಸ್ ಇಲ್ಲೊಂದು ನಿಮಿಷ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೆಡ್ಡಿಂಗ್ಸ್ ಇದೆ. ಫಸ್ಟು ಹೆಡ್ಡಿಂಗ್ 1 ಅಂತ ಇದು. ಇಲ್ಲಿ ನಾನು ಮೌಸ್ನ ಇಡ್ತಾ ಹೋಗ್ತೀನಿ, ಇಲ್ಲಿ ಹೇಗೆ ಚೇಂಜ್ ಆಗುತ್ತೆ ನೀವು ಗಮನಿಸಿ. ಇಲ್ಲಿ ಹೆಡ್ಡಿಂಗ್ 1 ಅಂತ, ಇದು ಹೆಡ್ಡಿಂಗ್ 2 ಟೈಟಲ್ಲು. ಇಲ್ಲಿ ತುಂಬ ಆಪ್ಷನ್ ಇದೆ ನೋಡ್ಬೋದು ನೀವು. ಡಿಫ್ರೆಂಟ್ ಸ್ಟೈಲ್ಸ್ಗಳು ಇಲ್ಲಿ ಸಿಗುತ್ತೆ ನಿಮಗೆ. ಸ್ಟ್ರಾಂಗು, ಕ್ವೈಟು, ಇಂಟೆನ್ಸ್ ಕ್ವೈಟು, ತುಂಬ ಇಲ್ಲಿ ನೀವು ಓನ್ ಆಗಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಅ ಸ್ಟೈಲ್ ಅಂತ ಕೊಟ್ಟು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಫೈಂಡು, ರೀಪ್ಲೇಸು, ಸೆಲೆಕ್ಟ್ ಅಂತ ಇದೆ. ಇದೇನಪ್ಪ ಅಂತಂದರೆ ಯಾವ್ದಾದ್ರು ವರ್ಡ್ನ ಫೈಂಡ್ ಮಾಡಿ ಆ ವರ್ಡ್ನ ಎರೇಸ್ ಮಾಡಿ ಅದ್ರ ಬದಲಾಗಿ ಬೇರೆ ವರ್ಡ್ನ ರಿಪ್ಲೇಸ್ ಮಾಡೋವಂಥ ಒಂದು ಆಪ್ಷನ್ ಇದು. ಇದಿಷ್ಟು ಹೋಮ್ ಟ್ಯಾಬ್ನ ಫೀಚರ್ಸು. ನೆಕ್ಸ್ಟು ಇನ್ಸರ್ಟ್ಗೆ ಹೋಯ್ತು ಅಂತಂದರೆ ಫಸ್ಟು ಕವರ್ ಪೇಜ್ ಅಂತ ಇದೆ. ಇಲ್ಲಿ ತುಂಬ ಟೆಂಪ್ಲೇಟ್ಸ್ಗಳು ಸಿಗುತ್ತೆ, ನೀವು ಟೆಂಪ್ಲೇಟ್ಗಳನ್ನ ಯೂಸ್ ಮಾಡ್ಕೊಬೋದು. ಈ ಥರ ಬರುತ್ತೆ. ರಿಮೂವ್ ಕರೆಂಟ್ ಕವರ್ ಪೇಜ್,
ರಿಮೂವ್ ಆಗುತ್ತೆ. ಮತ್ತು ಬ್ಲ್ಯಾಂಕ್ ಪೇಜು ಯಾವ್ದಾದ್ರು ಪೇಜ್ನ ಎಕ್ಸ್ಟ್ರಾ ಪೇಜ್ನ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ಬಂದು ಕ್ಲಿಕ್ ಮಾಡ್ತಾ ಅಂತಂದರೆ ಆ್ಯಡ್ ಆಗುತ್ತೆ. ಪೇಜ್ ಬ್ರೇಕ್ ಅಂದರೆ 2 ಪೇಜು ಒಟ್ಟಿಗೆ ಕಾಣಿಸುತ್ತೆ. ಇದು ಇದೇ ರೀತಿ ಆಪ್ಷನ್ನು. ಇನ್ನೊಂದು ಪೇಜ್ ಬರುತ್ತೆ. ಇಲ್ಲಿ ನೆಕ್ಸ್ಟು ಟೇಬಲ್ಸ್ ಇದೆ. ಟೇಬಲ್ಸ್ ಬೇಕಾದ್ರೆ ನೀವು ಹಾಕೋಬೋದು, ಇನ್ಸರ್ಟ್ ಮಾಡ್ಬೋದು. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ತಾ ಹೋದಷ್ಟು ಎಷ್ಟು ಸೆಲೆಕ್ಟ್ ಮಾಡ್ತೀರಾ ಅಷ್ಟು ಟೇಬಲ್ಸ್ಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನೀವು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ತಾ ಅಂತಂದರೆ ಇಲ್ಲಿ ಟೇಬಲ್ಸ್ ಇಲ್ಲಿ ಬಂದ್ಬಿಡುತ್ತೆ. ಇದನ್ನು ರಿಮೂವ್ ಮಾಡಬೇಕು ಅಂತಂದರೆ ಇಲ್ಲಿ ಕಾರ್ನರಲ್ಲಿ ಒಂದು ಐಕಾನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಸ್ಪೇಸ್ನ ಒತ್ತಿ ರಿಮೂವ್ ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಪಿಕ್ಚರ್ನ ಇನ್ಸರ್ಟ್ ಮಾಡ್ಬೋದು ನೀವು ಇಲ್ಲಿ. ದಿಸ್ ಡಿವೈಸ್ ಇಲ್ಲಿಂದ ನಿಮ್ಮ ಪಿ ಸಿನಲ್ಲಿರುವಂಥ ಇಮೇಜ್ನ ತಂದು ಹಾಕ್ಬೋದು. ಇಲ್ಲಿಂದ ಸ್ಟಾಕ್ ಇಮೇಜಸ್ಸು ಆನ್ಲೈನಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಂಡು ತಂದು ಇಲ್ಲಿ ಇನ್ಸರ್ಟ್ ಮಾಡ್ಕೋಬೋದು. ನೆಕ್ಸ್ಟು ಶೇಪ್ಸ್ ಇದೆ. ಶೇಪ್ಸು ಡಿಫ್ರೆಂಟ್ ಶೇಪ್ಸು ನೋಡಿ. ಬಾಕ್ಸ್ ಟ್ರಯಾಂಗಲ್ ಶೇಪ್ ತಗೋತೀನಿ ಈಗ. ಇಲ್ಲಿ ಡ್ರಾ ಮಾಡ್ತಾ ಅಂತಂದರೆ ಟ್ರಯಾಂಗಲ್ ಶೇಪ್ ಬಂತು. ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಸ್ಪೇಸ್ ಹೊತ್ತು ಅಂತಂದರೆ ಡಿಲೀಟ್ ಆಗುತ್ತೆ, ಬೇಡ ಅಂತಂದರೆ ಅದು. ನೆಕ್ಸ್ಟು ಐಕಾನ್ಸ್ಗೆ ಇಂಟರ್ನೆಟ್ ಕನೆಕ್ಷನ್ ಬೇಕು. ಇಂಟರ್ನೆಟ್ ಕನೆಕ್ಷನ್ ಇಲ್ಲ. ಓಕೆ, 3D ಮಾಡಲ್ಸ್ ಕೂಡ ಹಾಕೋಬೋದು ನೀವು ಇನ್ಸರ್ಟಲ್ಲಿ. ಸ್ಮಾರ್ಟ್ ಆರ್ಟ್ ಇಲ್ಲಿ ಕ್ಲಿಕ್ ಮಾಡ್ತಾ ಅಂತಂದರೆ ಇಲ್ಲಿ ಡಿಫ್ರೆಂಟ್ ಲಿಸ್ಟ್ ಪ್ರೊಸೆಸ್ ಸೈಕಲ್ಲು ಅಂತ ತುಂಬ ಆಪ್ಷನ್ಸ್ ಇದೆ. ಈ ಥರ ತಗೊಂಡು ಇಲ್ಲಿ ಏನಾದ್ರು ಟೆಕ್ಸ್ಟ್ಗಳನ್ನ ಟೈಪ್ ಮಾಡ್ಬೋದು. ಇದನ್ನು ತಗೋತು ಅಂತಂದರೆ ಹೊಸ್ದಾಗಿ 2 ಟ್ಯಾಬ್ಗಳು ಓಪನ್ ಆಗುತ್ತೆ. ಸ್ಮಾರ್ಟ್ ಆರ್ಟ್ ಡಿಸೈನ್ ಅಂತ ಮತ್ತು ಇನ್ನೊಂದು ಫಾರ್ಮೇಟ್ ಅಂತ. ಇದರಲ್ಲಿ ಈ ಚಾಟ್ ಮೇಲೆ ಕ್ಲಿಕ್ ಮಾಡ್ತಾ ಅಂತಂದರೆ 2 ಟ್ಯಾಬು ಹೊಸ್ದಾಗಿ ಓಪನ್ ಆಗುತ್ತೆ. ಸ್ಮಾರ್ಟ್ ಆರ್ಟ್ ಡಿಸೈನ್ ಮತ್ತು ಫಾರ್ಮೇಟ್ ಅಂತ. ಇದರಿಂದ ಆಚೆ ಕ್ಲಿಕ್ ಮಾಡ್ತಾ ಅಂತಂದರೆ ಅದು ಹೋಗ್ಬಿಡುತ್ತೆ. ಇದ್ರ ಒಳಗಡೆ ಕ್ಲಿಕ್ ಮಾಡಿರಬೇಕು. ನೆಕ್ಸ್ಟು ಇಲ್ಲಿ ನೀವು ಡಿಫ್ರೆಂಟಾಗಿ ಯೂಸ್ ಮಾಡ್ಕೋಬೋದು. ಕಲರ್ ಚೇಂಜ್ ಮಾಡ್ಕೊಬೋದು. ನೋಡಿ, ಕಲರ್ ಚೇಂಜ್ ಆಗ್ತಾಯಿದೆ. ಇಲ್ಲೋಗ್ತು ಅಂತಂದರೆ ಈ ಥರ ಕಲರ್ ಚೇಂಜ್ ಮಾಡ್ಕೊಬೋದು. ನೋಡಿ, ಡಿಫ್ರೆಂಟ್ ಸ್ಟೈಲ್ಸು ಮತ್ತು 3D ಮಾಡಲ್ಸ್ ಎಲ್ಲ ಸಿಗ್ತಾಯಿದೆ ಇಲ್ಲಿ ಈ ಥರ. ನೆಕ್ಸ್ಟ್ ಫಾರ್ಮೇಟ್ಗೆ ಹೋಯ್ತು ಅಂತಂದರೆ ಚೇಂಜ್ ಶೇಪ್ನ ಚೇಂಜ್ ಮಾಡ್ಕೊಬೋದು ನೀವು. ಬಾಕ್ಸ್ ಸ್ಕ್ವೇರ್ ಇರೋದನ್ನ ರೆಕ್ಟ್ಯಾಂಗಲ್ ಮಾಡ್ಬೋದು ಈ ಥರ. ನೆಕ್ಸ್ಟ್ ಇನ್ನು ಶೇಪ್ ಫಿಲ್ ಇದೆ ಅಂದರೆ ಕಲರ್ ಫಿಲ್ ಮಾಡ್ಕೊಬೋದು ನೀವು. ಇದರಲ್ಲಿ ಔಟ್ಲೈನ್ ಹಾಕ್ಬೋದು ಶೇಪ್ಗೆ. ಇಲ್ಲಿ ಟೆಕ್ಸ್ಟ್ನ ಒಳಗಡೆ ಡಿಫ್ರೆಂಟ್ ಸ್ಟೈಲಲ್ಲಿ ಟೆಕ್ಸ್ಟ್ನ ಹಾಕೊಬೋದು. ಈ ಕಲರ್ ಚೇಂಜ್ ಆಯಿತು. ಈ ಥರ ಇಲ್ಲಿ ಸಿಗುತ್ತೆ ನಿಮಗೆ ಆಪ್ಷನ್ಸು. ಇದೇನು ನಮಗೆ ಬೇಡ ಈಗ, ಡಿಲೀಟ್. ನೆಕ್ಸ್ಟು ಚಾರ್ಟ್ ಸಿಗುತ್ತೆ ನಿಮಗೆ. ಏನಾದರೂ ಗ್ರಾಫ್ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದಾಗ ಚಾರ್ಟ್ಗಳನ್ನ ಯೂಸ್ ಮಾಡ್ಬೋದು ನೀವು ಇಲ್ಲಿ. ತುಂಬ ಚಾರ್ಟ್ಗಳಿದೆ. ಕಾಲಮ್ ಇದೆ, ಲೈನ್ ಇದೆ, ಪೈ ಚಾರ್ಟ್ ಇದೆ, ಬಾರ್ ಚಾರ್ಟ್ ಇದೆ, ಏರಿಯಾ ಮ್ಯಾಪು, ಸ್ಟಾಕು ಅಂತ ಏನೇನೋ ತುಂಬ ಇದೆ. ಅದರಲ್ಲಿ ನೀವು ಕಾಲಮ್ನ ತಗೊಂಡು ನೋಡೋಣ. ಇಲ್ಲಿ ಓಕೆ ಕೊಡ್ತೀನಿ. ನೆಕ್ಸ್ಟು ಆ ಚಾರ್ಟ್ ಹಾಕತ್ತಿದ್ದಂಗೆ ಆಟೋಮೆಟಿಕಲಿ MS Excel ಇಲ್ಲಿ ಒಂದು ಚಿಕ್ಕ ವಿಂಡೋದಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಡಾಟಾನ ಚೇಂಜ್ ಮಾಡ್ಬೋದು. ಇಲ್ಲಿ ಇರಿ ಒಂದು ನಿಮಿಷ. ಇಲ್ಲಿ 4.3 ಇತ್ತಲ್ವ, 5.3 ಹಾಕಿ ಬಿಡ್ತೀನಿ. ನೆಕ್ಸ್ಟು ನೋಡಿ, ಅಲ್ಲಿ 5.3 ಆಗ್ತಿದ್ದಂಗೆ ಇದು ರೈಸ್ ಆಯಿತು. ಎಡಿಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತಾ ಅಂದರೆ MS Excel ಮತ್ತೆ ಓಪನ್ ಆಗುತ್ತೆ. ನೋಡಿ, ಇವಾಗ ಅಪ್ಡೇಟ್ ಆಗೈತೆ. ನೋಡಿ, 5.3 ಐತೆ. 4 ಇಲ್ಲಿ 4 ಐತೆ ನೋಡಿ. 2 ಐತೆ ನೋಡಿ. 2 ಈ ಥರ. ಓಕೆ, ಇದು ಏನು ಬೇಡ. ನೆಕ್ಸ್ಟ್ ಇನ್ನೇನೈತೆ ಇಲ್ಲಿ ಸ್ಕ್ರೀನ್ ಕ್ಲಿಪ್ ಮಾಡಿಕೊಂಡು ನೀವು ಸ್ಕ್ರೀನ್ಶಾಟ್ ತಗೋಬೋದು. ಇಲ್ಲಿ ಒಂದು ನಿಮಿಷ ಹಿಂಗೆ ತಗೊಂಡು ಸೆಲೆಕ್ಟ್ ಆಯಿತು ಅಂದರೆ ಇಲ್ಲಿ ಸ್ಕ್ರೀನ್ಶಾಟ್ ಬಂದ್ಬಿಡುತ್ತೆ. ಸ್ಕ್ರೀನ್ಶಾಟ್ ಬಂದ ತಕ್ಷಣ ಪಿಕ್ಚರ್ ಫಾರ್ಮೇಟ್ ಅಂತ ತುಂಬ ಆಪ್ಷನ್ ಬರುತ್ತೆ. ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಬ್ಯಾಕ್ಗ್ರೌಂಡ್ ಬರುತ್ತೆ, ಕರೆಕ್ಷನ್ಸ್ ಬರುತ್ತೆ. ನೀವು ಬೇರೆ ಡಿಫ್ರೆಂಟ್ ಫಿಲ್ಟರ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಆಮೇಲೆ ಏನೇನೋ ತುಂಬ ಇಲ್ಲಿ ಆಪ್ಷನ್ಸ್ ಇದೆ. ಇದನ್ನು ನೀವು ಚೆಕ್ ಮಾಡಿ.
ಆನ್ಲೈನ್ ವೀಡಿಯೋಸ್ ಕೂಡ ಆ್ಯಡ್ ಮಾಡ್ಬೋದು ಇಲ್ಲಿ ನೀವು. ತುಂಬ ಕಾಮನ್ ಫೀಚರ್ಸ್ ಅಂದರೆ ಹೆಡ್ಡರ್ ಆ್ಯಂಡ್ ಫುಟ್ಟರು. ಇಲ್ಲಿ ನೀವು ಹೋಗ್ತಾ ಅಂತಂದರೆ ಇಲ್ಲಿ ಡಿಫ್ರೆಂಟ್ ಸ್ಟೈಲ್ಸ್ಗಳು ಸಿಗುತ್ತೆ ನಿಮಗೆ. ಹೆಡ್ಡರು ಟಾಪ್ ಕಾರ್ನರಲ್ಲಿ ಬೇಕಾ, ಲೆಫ್ಟ್ ಸೈಡು, ಅಥವಾ ಟಾಪಲ್ಲಿ 3 ಸೈಡ್ ಬೇಕಾ, ಡಿಫ್ರೆಂಟ್ ಸ್ಟೈಲ್ಸ್ ಇದೆ. ಇದು ನೀವು ತಗೊಂತು ಅಂತಂದರೆ ಇಲ್ಲಿ ಹೆಡ್ಡರ್ ಬರುತ್ತೆ, ಇಲ್ಲಿ ಟೈಪ್ ಮಾಡ್ಕೋಬೋದು ನೀವು ಹೆಡ್ಡರ್ನ. ಆಯಿತಾ. ಹೆಡ್ಡರ್ ಫುಟ್ಟರ್ ಇಲ್ಲಿ ತುಂಬ ಆಪ್ಷನ್ ಬರುತ್ತೆ. ನೋಡಿ, ಇದನ್ನು ತಗೋತು ಅಂತಂದರೆ ಇಲ್ಲಿ ಬರುತ್ತೆ ಪೇಜ್ ನಂಬರ್ ಹಾಕ್ಬೋದು ಇಲ್ಲಿ ನೀವು. ಪೇಜ್ ನಂಬರ್ 1, 2, ಇಲ್ಲಿ ಇದನ್ನು ತಗೋತೀನಿ. ಪೇಜ್ ನಂಬರ್ 1, 3. ಕರೆಂಟ್ಲಿ ನಾವು 3ನೇ ಪೇಜಲ್ಲಿ ಇದ್ದೀವಿ. ಇದನ್ನೆಲ್ಲ ಕೊಟ್ಟಾದ್ಮೇಲೆ ನೀವು ಕ್ಲೋಸ್ ಹೆಡ್ಡರ್ ಆ್ಯಂಡ್ ಫುಟ್ಟರ್ ಅಂತ ಇದೆ ಇಲ್ಲಿ ಆಪ್ಷನು, ಇದನ್ನು ಕ್ಲಿಕ್ ಮಾಡಬೇಕು. ಹೆಡ್ಡರು ಕೂತ್ಕೋತು ನೋಡಿ ಇಲ್ಲಿ. ಓಕೆ. ನೆಕ್ಸ್ಟ್ ಇನ್ಸರ್ಟ್ಗೆ ಹೋಯ್ತು ಅಂತಂದಾಗ ಫುಟ್ಟರು ಹಂಗೇನೆ ನೋಡಿ, ಲೆಫ್ಟ್ ಸೈಡಲ್ಲಿದೆ ಬಾಟಮಲ್ಲಿ. ಇದನ್ನು ಕ್ಲಿಕ್ ಮಾಡ್ತಾ ಅಂದರೆ ಫುಟ್ಟರ್ ಇಲ್ಲಿ ಬಂತು ನೋಡಿ. ಪೇಜ್ನ ಕೊನೆಯಲ್ಲಿ ಬಂತು ಫುಟ್ಟರು. ಇಲ್ಲಿ ನೀವು ಕ್ಲಿಕ್ ಮಾಡಿ ಟೈಪ್ ಇಯರ್ ಅಂತ ಇದೆ, ಏನಾದ್ರು ಟೈಪ್ ಮಾಡ್ತಾ ಅಂತಾರೆ ಬರುತ್ತೆ ಇಲ್ಲಿ. ಓಕೆ. ಕ್ಲೋಸ್ ಹೆಡ್ಡರ್ ಆ್ಯಂಡ್ ಫುಟ್ಟರ್. ನೀವು ರಿಮೂವ್ ಮಾಡ್ಬೇಕಪ್ಪ ಈಗ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ರಿಮೂವ್ ಹೆಡ್ಡರ್. ಹೋಯ್ತು ಹೆಡ್ಡರ್. ಮತ್ತು ಫುಟ್ಟರ್ನು ಡಿಲೀಟ್ ಮಾಡ್ಬೇಕು ಅಂದರೆ ರಿಮೂವ್ ಫುಟ್ಟರ್ ನೋಡಿ, ಹೋಯ್ತು. ನೆಕ್ಸ್ಟು ಪೇಜ್ ನಂಬರ್ ಹಾಕ್ಬೋದು. ಇಲ್ಲನ್ನೆಲ್ಲ ಇನ್ನು ಟೆಕ್ಸ್ಟ್ ಬಾಕ್ಸ್ ಹಾಕ್ಬೋದು ಇಲ್ಲಿ. ಡ್ರಾ ಟೆಕ್ಸ್ಟ್ ಬಾಕ್ಸ್ ತುಂಬ ಇಲ್ಲಿ ಅವರೇ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, ಒಂದಷ್ಟು ಟೆಂಪ್ಲೇಟ್ ಫಾರ್ಮ್ಯಾಟ್ ಇದೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಅಥವಾ ನೀವೇ ಓನಾಗಿ ಇಲ್ಲಿ ಡ್ರಾ ಟೆಕ್ಸ್ಟ್ ಬಾಕ್ಸ್ ಅಂತ ತಗೊಂಡು ಡ್ರಾ ಮಾಡ್ತು ಅಂತಂದರೆ ಇಲ್ಲಿ ಒಳಗಡೆ ನೀವು ಟೆಕ್ಸ್ಟ್ಗಳನ್ನ ಬರೀಬೋದು. ಇಷ್ಟು ಮ್ಯಾಥಮೆಟಿಕ್ಸಲ್ಲಿ ಬಳಸುವಂಥ ಈಕ್ವೇಷನ್ಸ್ ಇದೆ ಇಲ್ಲಿ ತುಂಬ, ನೀವು ಗಮನಿಸ್ಬೋದು. ಇದನ್ನು ತಗೊಂತು ಅಂತಂದರೆ ನೋಡಿ, ಈಕ್ವೇಷನ್ ಬಂತು ಇಲ್ಲಿ ಈ ಥರ. ನೋಡಿ, ಅದೊಂದು ಟ್ಯಾಬ್ ಓಪನ್ ಆಗುತ್ತೆ ಮಸ್ತಾಗಿ. ಅದನ್ನು ಹಾಕ್ತು ಅಂತಂದರೆ ಎಕ್ಸ್ಪ್ರೆಸ್ ಹೊತ್ತು ಅಂದರೆ ಡಿಲೀಟ್ ಆಗುತ್ತೆ. ನೆಕ್ಸ್ಟು ಸಿಂಬಲ್ಸ್ ಹಾಕ್ಬೋದು ನೀವು ಇಲ್ಲಿ. ತುಂಬ ಸಿಂಬಲ್ಸ್ ಇದೆ. ಇಮೋಜಿಸ್ ನೋಡಿ, ಇಮೋಜಿ ಬಂತು. ನೆಕ್ಸ್ಟು ಮೋರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ತುಂಬ ಸಿಂಬಲ್ಗಳು ಇಲ್ಲಿ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಟ್ರೇಡ್ ಮಾರ್ಕ್ ಸಿಂಬಲ್ ಇದೆ, ಮತ್ತು ಅದಾದಮೇಲೆ ಇಲ್ಲಿ ಟೆಲಿಫೋನ್ ಸಿಂಬಲ್ ಇದೆ, ಬೆಲ್ ಐಕಾನ್ ಇದೆ, ಮತ್ತು ಓಮ್ ಸಿಂಬಲ್ ಇದೆ. ನೆಕ್ಸ್ಟು ತುಂಬ ಸಿಂಬಲ್ಸ್ ಇದೆ, ನೀವು ಯೂಸ್ ಮಾಡ್ಕೊಬೋದು. ಇನ್ಸರ್ಟ್ ಕೊಡ್ತು ಅಂತಂದರೆ ಇನ್ಸರ್ಟ್ ಆಗುತ್ತೆ ನೋಡಿ ಅಂತ. ಇಲ್ಲಿ ಕ್ಲೋಸ್ ಕೊಡ್ತು ಅಂದ್ರೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಇದಿಷ್ಟು ಇನ್ಸರ್ಟ್ ಟ್ಯಾಬ್ನಲ್ಲಿರೋಂಥ ಫೀಚರ್ಸು. ನೆಕ್ಸ್ಟ್ ಡ್ರಾ ಟ್ಯಾಬ್ಗೆ ಹೋಗೋಣ. ಡ್ರಾ ಟ್ಯಾಬ್ನಲ್ಲಿ ನಿಮಗೆ ಇಲ್ಲಿ ಸೆಲೆಕ್ಷನ್ ಟೂಲ್ ಇದೆ, ಇದು ಹೇಳ್ತೀನಿ. ಮತ್ತು ಇಲ್ಲಿ ರೂಲರ್ ಇದೆ, ಸ್ಕೇಲ್ ತಗೊಂಡು ನೀವು ಅಳತೆ ಹಿಡಿಬೋದು. ಇಲ್ಲಿ ರೂಲರು ಹೋಯಿತು. ನೆಕ್ಸ್ಟು ಇಲ್ಲಿ ತುಂಬ ಫಾರ್ಮ್ಯಾಟ್ಸ್ ಇದೆ ನೋಡಿ. ನೀವು ಎಕ್ಸಾಮ್ ಟೆಸ್ಟ್ ಪೇಪರ್ ರೀತಿ, ರೂಲ್ ಪೇಪರ್ ರೀತಿ ಸಿಕ್ತು ಇಲ್ಲಿ ನಿಮಗೆ ಫಾರ್ಮ್ಯಾಟು. ನೆಕ್ಸ್ಟ್ ಇಲ್ಲಿ ತುಂಬ ಇದೆ. ಇಲ್ಲಿ ನೀವು ಪೆನ್ ಟೂಲ್ ತಗೊಂಡು ಇಲ್ಲಿ ಏನಾದ್ರು ಬರಿಬೋದು. ಇಲ್ಲಿ ನೋಡಿ, ಬರಿಬೋದು ಈ ಥರ. ಎರೇಸ್ ಮಾಡಬೇಕು ಅಂತಂದರೆ ಇಲ್ಲಿ ಎರೇಸ್ ಟೂಲ್ ಇದೆ, ಇದನ್ನು ತಗೊಂಡು ಈ ಥರ ಎರೇಸ್ ಮಾಡ್ತಾ ಅಂದರೆ ಹೋಗುತ್ತೆ. ನೆಕ್ಸ್ಟು ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಈ ಥರ ಇದು ಡ್ರಾ ಟ್ಯಾಬ್ನ ಫೀಚರ್ಸ್. ಡಿಸೈನ್ ಟ್ಯಾಬಿಗೆ ಹೋಯ್ತು ಅಂತಂದರೆ ನೆಕ್ಸ್ಟು ಇಲ್ಲಿ ತುಂಬ ಥೀಮ್ಸ್ ಇದೆ. ಇಲ್ಲಿ ನಿಮಗೆ ಡಿಸೈನ್ ಟ್ಯಾಬ್ನಲ್ಲಿ ಟೈಟಲ್ 1, ಟೈಟಲ್ 2 ಅಂತ ತುಂಬ ಥೀಮ್ಸ್ ಇದೆ. ಇದನ್ನು ನೀವು ಇಲ್ಲೇನಾದ್ರು ಟೈಪ್ ಮಾಡಿದಾಗ ಇದು ಸೆಲೆಕ್ಟ್ ಮಾಡ್ಕೋತು ಅಂತಂದರೆ ಇಲ್ಲಿರೋ ಸ್ಟೈಲ್ ಯಾವ ಕಲರ್ ಇದೆ, ಕಲರು ಮತ್ತು ಯಾವ ಫಾಂಟ್ ಸ್ಟೈಲು, ಏನೇನು ಫಾರ್ಮೇಟ್ ಇದೆ ಅದೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ಗೆ ಅಪ್ಲೈ ಆಗುತ್ತೆ. ನೆಕ್ಸ್ಟು ಇಲ್ಲಿ ಕಲರ್ಸ್ ಹಾಕ್ಬೋದು, ಫಾಂಟ್ಸ್ ಹಾಕ್ಬೋದು. ಫಾಂಟ್ಸ್ ತಗೋಬೋದು ಇಲ್ಲಿಂದ ನೋಡಿ.
ಟೂ ಹಳೆ MS ಆಫೀಸ್ ವರ್ಷನ್ 2007 2010 ಬರ್ತಿತ್ತಲ್ಲ, ಆ ಫಾಂಟ್ ತಗೋಬೋದು, ಕ್ಯಾಲಿಬ್ರಿ ತಗೋಬೋದು, ಏರಿಯಲ್ ತಗೋಬೋದು. ಈ ಥರ ಎಲ್ಲ ಫಾಂಟ್ಸ್ ಇದೆ, ಎಫೆಕ್ಟ್ಸ್ ಇದೆ, ವಾಟರ್ ಮಾರ್ಕ್ ಹಾಕ್ಬೋದು ನೀವು ಇಲ್ಲಿಂದ. ನೋಡಿ, ವಾಟರ್ ಮಾರ್ಕ್ ತಗೊಂಡ್ರೆ ಇಲ್ಲಿ ಕಾನ್ಫಿಡೆನ್ಷಿಯಲ್ ಅಂತ ವಾಟರ್ ಮಾರ್ಕ್ ಲೈಟಾಗಿ ಬಂತು ನಿಮ್ಮ ಪೇಜ್ಗೆ. ಪೇಜ್ ಬಾರ್ಡರ್ ಹಾಕ್ಬೋದು, ಇಲ್ಲಿ ಪೇಜ್ ಕಲರ್ ಕೂಡ ಹಾಕ್ಬೋದು. ನೋಡಿ, ಕಲರ್ ಚೇಂಜ್ ಆಗ್ತಾಯಿದೆ ಪೇಜ್ದು. ಪೇಜ್ಗೆ ಬಾರ್ಡರ್ ಕೂಡ ಹಾಕ್ಬೋದು. ನೋಡಿ, ಇಲ್ಲಿ ಬಾರ್ಡರ್ ಬಂತು, ಪೇಜ್ ಬಾರ್ಡರ್. ನೀವು ಇದನ್ನು ತಗೊಂಡ್ರೆ ನೋಡಿ, ಇಲ್ಲಿ ಪ್ರಿವ್ಯೂ ತೋರಿಸ್ತಾ ಇದೆ. ನೋಡಿ, ಇಲ್ಲಿ ನೆಕ್ಸ್ಟ್ ಡಾಟ್ ಬಂತು, ಇಲ್ಲೆಲ್ಲ ಚೇಂಜ್ ಆಯಿತು, ಇನ್ನೊಂದು ಚೇಂಜು, ಈ ಥರ ಬರುತ್ತೆ. ಆ ಬಾರ್ಡರ್ಗೆ ಕಲರ್ ಕೂಡ ಹಾಕ್ಬೋದು ನೀವು. ನೋಡಿ, ಪಿಂಕ್ ಕಲರ್ ಬಂತು, ಅಥವಾ ರೆಡ್ ಎಲ್ಲೋ ತಗೋತೀನಿ ಈಗ. ಎಲ್ಲೋ ಕಲರ್ ಬಂತು. ಸೈಜ್ ಜಾಸ್ತಿ ಮಾಡ್ಕೊಬೋದು ನೀವು. ನೋಡಿ, ಇದನ್ನು ತಗೊಂತು ಅಂತಂದರೆ ಸೈಜ್ ಜಾಸ್ತಿ ಆಯಿತು. ಬಾರ್ಡರ್ಗೆ ಶ್ಯಾಡೋ ಕೂಡ ಹಾಕ್ಬೋದು. ನೆಕ್ಸ್ಟ್ ಇದು ಪ್ಯಾರಾಗ್ರಾಫ್ಗೆ ಬಾರ್ಡರ್ ಹಾಕೋದು. ಇದು ಪೇಜ್ ಬಾರ್ಡರು, ಪ್ಯಾರಾಗ್ರಾಫ್ಗೆ ಬಾರ್ಡರು, ಶೇಡಿಂಗ್ಸ್. ಎಷ್ಟು ಬಾರ್ಡರ್ನ ಫೀಚರ್ಸ್ ಕ್ಯಾನ್ಸಲ್ ಕೊಡ್ತೀನಿ. ವಾಟರ್ ಮಾರ್ಕ್ ರಿಮೂವ್ ವಾಟರ್ ಮಾರ್ಕ್ ಕೊಡ್ತು ಅಂತಾರೆ, ರಿಮೂವ್ ಆಗುತ್ತೆ ಇದು. ನೋಡಿ, ಹೋಯ್ತು. ನೆಕ್ಸ್ಟ್ ಲೇಔಟ್, ಪೇಜ್ ಲೇಔಟ್. ಇಲ್ಲಿ ಪೇಜ್ ಲೇಔಟಲ್ಲಿ ನಿಮಗೆ ಸಿಗೋವಂಥ ಫೀಚರ್ಸು, ಫಸ್ಟ್ ಮಾರ್ಜಿನ್ ಅಂತ ಸಿಗುತ್ತೆ. ಮಾರ್ಜಿನ್ ಅಂತಂದರೆ, ಇರಿ ಒಂದು ನಿಮಿಷ, ಇಲ್ಲಿ ನೀವು ಕರ್ಸರ್ನ ಇಲ್ಲಿ ಇಟ್ಟಾಗ ನೋಡಿ, ಈ ಕಡೆ ಇಲ್ಲಿಂದ 1 ಇಂಚು ಸ್ಪೇಸ್ ಇದೆ, ಈ ಕಡೆ ಮೇಲ್ಗಡೆ 1 ಇಂಚು ಸ್ಪೇಸ್ ಇದೆ. ಈ ಸ್ಪೇಸ್ನ ಮಾರ್ಜಿನ್ ಅಂತ ಕರಿತೀವಿ ನಾವು. ಇದು ಆಟೋಮೆಟಿಕಲಿ ಡಿಫಾಲ್ಟ್ ಆಗಿ ಇಷ್ಟು ಸ್ಪೇಸ್ನ MS ವರ್ಡ್ ಕೊಟ್ಕೊಂಡಿರುತ್ತೆ. ಅದನ್ನು ನಾವು ಕಸ್ಟಮೈಸ್ ಮಾಡ್ಬೋದು. ಇಲ್ಲಿ ನೇರೋ ಮಾಡ್ಕೋಬೋದು. ನೇರೋ ಮಾಡ್ತಾ ಅಂತಂದರೆ ಇಲ್ಲಿ ನೋಡಿ, ಕರ್ಸರ್ ಇಲ್ಲಿದ್ದು ಇಲ್ಲಿಗೆ ಹೋಯ್ತು, ಇಲ್ಲಿಂದ ಟೈಪ್ ಆಗುತ್ತೆ ನೀವು ಮಾಡಿದ್ದೆಲ್ಲ. ನೀವು ಇನ್ನೂ ತುಂಬ ಸಿಗುತ್ತೆ, ಕಸ್ಟಮ್ ಕೂಡ ಮಾಡ್ಕೋಬೋದು ನೀವು. ಮಾಡರೇಟು ಇಲ್ಲಿ ನಾರ್ಮಲ್ ಇರಲಿ. ಓರಿಯೆಂಟೇಷನ್, ಇಲ್ಲಿ ಪೋರ್ಟ್ರೇಟು ಮತ್ತು ಲ್ಯಾಂಡ್ಸ್ಕೇಪ್ ಅಂತ 2 ಆಪ್ಷನ್ ಇದೆ. ಲ್ಯಾಂಡ್ಸ್ಕೇಪ್ ಇಡ್ತು ಅಂತಂದರೆ ನಿಮ್ಮ ಪೇಜು ಅಡ್ಡಡ್ಡ ಆಗುತ್ತೆ, ಅಡ್ಡಡ್ಡ ಕಾಣಿಸುತ್ತೆ. ನೆಕ್ಸ್ಟು ಪೋರ್ಟ್ರೇಟ್ ಇಡ್ತು ಅಂತಂದರೆ ಉದ್ದ ಕಾಣಿಸುತ್ತೆ. ಸೈಜು, ನಿಮ್ಮ ಶೀಟ್ನ ಸೈಜು, ಈ ಪೇಜ್ ಏನಿದೆ ಈ ಪೇಜ್ನ ಸೈಜು, ಇಲ್ಲಿ ತುಂಬ ಸೈಜ್ಗಳಿದೆ, ನೋಡ್ಬೋದು ನೀವು. ಇಲ್ಲಿ ಲೀಗಲ್ ಸ್ಟೇಟ್ಮೆಂಟು, ಲೆಟರು, ಟ್ಯಾಬ್ಲಾಯ್ಡು, ಎಕ್ಸಿಕ್ಯೂಟಿವ್, A3, A4. ನೀವು ಪ್ರಿಂಟ್ ಮಾಡಬೇಕು ಅಂತಂದರೆ A4 ಸೆಲೆಕ್ಷನ್ ಇದೆಯಾ ನೋಡ್ಕೊಳ್ಳಿ. ನೆಕ್ಸ್ಟು ಕಾಲಮ್ಸ್ ಇದೆ. ಕಾಲಮ್ಸ್ ಅಂತಂದರೆ 1 2 3 4 5 ಅಂತ ಇಲ್ಲಿ ನೀವು ಅಲ್ಲಿ ಡಿಫಾಲ್ಟ್ ಆಗಿರೋದು ತಗೋಬೋದು, ಅಥವಾ ನೀವು ಮೋರ್ ಕಾಲಮ್ಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 2 ಕಾಲಮ್ಸ್ ಬೇಕು ಅಂತಂದರೆ 2 ಕಾಲಮ್ಸ್ನ ಕ್ಲಿಕ್ ಮಾಡಿ, ಇಲ್ಲಿ ಓಕೆ ಕೊಡ್ತು ಅಂತಂದರೆ ಇಲ್ಲಿ ಟೈಪ್ ಮಾಡಿದಾಗ ನೋಡಿ, ಈ ಥರ ಅರ್ಧದವರೆಗೂ ಟೈಪ್ ಆಗಿ, ನೆಕ್ಸ್ಟ್ ಫುಲ್ ಟೈಪ್ ಆದಮೇಲೆ ಈ ಕಡೆ ಬಂದು ಇಲ್ಲಿ ಒಂದು ಕಾಲಮ್ ರೀತಿ ಟೈಪ್ ಆಗುತ್ತೆ, 2 ಕಾಲಮ್ಸ್ ಬರುತ್ತೆ ಅಲ್ಲಿ. ಆ ಥರ ಮಾಡ್ಕೋಬೋದು ಇನ್ನು. ಬೇಡ. ಇಂಡೆಂಟ್, ನೆಕ್ಸ್ಟ್ ಇಂಡೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಆಗಲೇ ಹೋಮ್ ಟೇಬಲ್ ತೋರಿಸಿದ್ನಲ್ಲ, ಈ ಆಪ್ಷನ್ನು, ಇದೇ ಆಪ್ಷನ್ನು ಇದು. ಓಕೆ, ಮೇಲೆ ಸ್ಪೇಸಿಂಗು, ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಇದು ಕೊಡ್ತು ಅಂತಂದರೆ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ, ಇಷ್ಟು. ನೆಕ್ಸ್ಟು ರೆಫರೆನ್ಸ್ಗೆ ಹೋಯ್ತು ಅಂತಂದರೆ ಟೇಬಲ್ ಆಫ್ ಕಂಟೆಂಟ್ ಇದೆ ಫಸ್ಟು. ಈ ಟೇಬಲ್ ಆಫ್ ಕಂಟೆಂಟ್ ಏನಪ್ಪ ಅಂತಂದರೆ, ಒಂದು 10 ಪೇಜು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಹೆಡ್ಡಿಂಗ್ಸ್ ಹಾಕಿರ್ತಾರೆ, ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಅಂತ ಏನಿದೆ ಇಲ್ಲಿ ಅದನ್ನು ಹಾಕಿರ್ತಾರೆ. ಅದಕ್ಕೆ ನೀವು ಟೇಬಲ್ ಆಫ್ ಕಂಟೆಂಟ್ನ ತಗೊಳ್ತು ಅಂತಂದರೆ ಅದೇ ಆಟೋಮೆಟಿಕಲಿ ಅದನ್ನ ಸಾರ್ಟ್ ಔಟ್ ಮಾಡಿ ಫಸ್ಟ್ ಪೇಜಲ್ಲಿ ಎಲ್ಲನೂ ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಅಂತ ಏನು ಕೊಟ್ಟಿರ್ತಾರೆ ಅದನ್ನು ಇಲ್ಲಿ ಕಾಣಿಸ್ತಾ ಇದ್ದರು ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಅಂತ ಆ ಮೇನ್ ಹೆಡ್ಡಿಂಗ್ ಮಾತ್ರ ತಗೊಂಡು ಅದನ್ನು ಲಿಸ್ಟ್ ಮಾಡಿ ಇಟ್ಟಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಅಂತಾರೆ, ನೀವು ಕಂಟ್ರೋಲ್ ಹಿಡಿದು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಅಂತಾರೆ, ಆ ಒಂದು ಇನ್ಫಾರ್ಮೇಷನ್ನ ನೀವು ಅಲ್ಲಿ ಪೇಜಲ್ಲಿ ಓಪನ್ ಆಗುತ್ತೆ. ಒಂದು ನಿಮಿಷ ತೋರಿಸ್ತೀನಿ. ಆ್ಯನ್ಯುವಲ್ ರಿಪೋರ್ಟ್ ಅಂತ ಇದೆ, ಇಲ್ಲಿ ಕಂಟೆಂಟ್ಸ್ ಅಂತ ಇದೆ, 2 ಅವರ್ ಸ್ಟಾಕ್ ಹೋಲ್ಡರ್ಸ್ ಅಂತ ಒಂದು ಹೆಡ್ಡಿಂಗ್ ಇದೆ. ಇದ್ರ ಮೇಲೆ ಇಟ್ಟು ಇಲ್ಲಿ ಕಂಟ್ರೋಲ್ ಹಿಡಿದು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಅಂತಂದರೆ
ನೋಡಿ ಅದರ ಒಂದು ಏನು ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿರ್ತೀರ ಅದು ಓಪನ್ ಆಯಿತು. ಅದೆಲ್ಲೋ ಯಾವುದೋ ಪೇಜಲ್ಲಿರುತ್ತೆ, ಅದು ನೀವು ಅಲ್ಲಿ ಕ್ಲಿಕ್ ಮಾಡ್ತಾ ಅಂತಂದಾಗ ತಟ್ ಅಂತ ಎಲ್ಲ ಓಪನ್ ಆಗುತ್ತೆ ನೋಡಿ. ಇನ್ನೊಂದು ಫೈನಾನ್ಷಿಯಲ್ ಸಮರಿ ಪೇಜ್ ನಂಬರ್ 2 ಅಲ್ಲಿದೆ, ಇದು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಯಿತು ಈ ಥರ. ನೆಕ್ಸ್ಟು ಇರಿ ಇನ್ನೊಂದು ನಿಮಿಷ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಇದೆಯಲ್ವಾ, ಕ್ಲಿಕ್ ಮಾಡಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪೇಜ್ 3ನಲ್ಲಿದೆ, ಇಲ್ಲಿ ಓಪನ್ ಆಯಿತು. ಈ ಥರ ಟೇಬಲ್ ಆಫ್ ಕಂಟೆಂಟ್ ಇರುತ್ತೆ. ನೀವು ಇಲ್ಲಿ ಚೇಂಜಸ್ ಮಾಡ್ತೀನಿ ಅಂತಂದರೆ ಚೇಂಜಸ್ ಮಾಡಿದಾಗ ಅದನ್ನು ಅಪ್ಡೇಟ್ ಟೇಬಲ್ ಅಂತ ಇದೆಯಲ್ವ ಇಲ್ಲಿ, ಅದನ್ನು ಅಪ್ಡೇಟ್ ಕೊಡಬೇಕು, ಅಪ್ಡೇಟ್ ಆಗುತ್ತೆ. ಓಕೆ, ನೆಕ್ಸ್ಟು ಇದರಲ್ಲಿ ಇನ್ಸರ್ಟ್ ಫುಟ್ ನೋಟ್ ಅಂತ ಇದೆ. ನೀವು ಡಾಕ್ಯುಮೆಂಟ್ಸಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟಲ್ಲಿ ಈಗ ಇರಿ ಒಂದು ನಿಮಿಷ, ಇಲ್ಲಿ ಲಯಬಿಲಿಟೀಸ್ ಅಂತ ಇದೆ ಅಂತ ಅಂದ್ಕೊಳ್ಳಿ, ಇದಕ್ಕೆ ಸೆಲೆಕ್ಟ್ ಮಾಡಿದೆ, ಇದನ್ನು ಇನ್ಸರ್ಟ್ ಫುಟ್ ನೋಟ್ ಅಂತ ಕ್ಲಿಕ್ ಮಾಡಿದೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಲಯಬಿಲಿಟೀಸ್ ಅದ್ರ ಮೇಲೆ ಸಣ್ಣದಾಗಿ ಒಂದು 2 ಅಂತ ಒಂದು ನಂಬರ್ ಆ್ಯಡ್ ಆಯಿತು. ಇದ್ರ ಮೇಲೆ ಮೌಸ್ನ ತಗೊಂಡೋಗಿ ಇಡ್ತು ಅಂತಂದರೆ ನೀವು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿರ್ತೀರ ಇಲ್ಲಿ ಅದು ತೋರಿಸುತ್ತೆ. ಇರಿ ಒಂದು ನಿಮಿಷ, ಇಲ್ಲಿ ರ್ಯಾಂಡಮಾಗಿ ಏನೋ ಒಂದು ಬರಿತಾ ಇದ್ದೀನಿ. ನೆಕ್ಸ್ಟು ಮೌಸ್ನ ತಗೊಂಡೋಗಿ ಇದ್ರ ಮೇಲೆ ಇಡ್ತು ಅಂತಂದಾಗ ನೀವು ಏನಲ್ಲಿ ಟೈಪ್ ಮಾಡಿದ್ರಿ ಅದನ್ನು ಇಲ್ಲಿ ತೋರಿಸುತ್ತೆ. ಇದನ್ನು ಫುಟ್ ನೋಟ್ ಅಂತ ಕರೀತಾರೆ. ನೆಕ್ಸ್ಟು ಇನ್ಸರ್ಟ್ ಎಂಡ್ ನೋಟ್ ಅಂತ ಇದೆ. ಇದೇನಪ್ಪ ಅಂತಂದರೆ ಫುಟ್ ನೋಟ್ ಹಾಕಿದ್ರೆ ಆ ಕರೆಂಟ್ ಪೇಜ್ನ ಲಾಸ್ಟಲ್ಲಿ ಫುಟ್ ನೋಟು ಎಂಟರ್ ಆಗುತ್ತೆ. ಈ ಎಂಡ್ ನೋಟ್ ಹಾಕಿದ್ರೆ ಇಡೀ ಡಾಕ್ಯುಮೆಂಟ್ನ ಕೊನೆಯಲ್ಲಿ ಈ ಎಂಡ್ ನೋಟು ಬರುತ್ತೆ. ಇಲ್ಲಿ ನೋಡಿ, ಅರೌಂಡ್ ಟೈಪ್ ಮಾಡಿದ್ರೆ ಅದೇ ರೀತಿ ಇದು ಅದ್ರ ಲಾಸ್ಟಲ್ಲಿ ಬರುತ್ತೆ ಅಷ್ಟೇ. ತುಂಬ ಇಂಪಾರ್ಟೆಂಟ್ ಇರೋಂಥ ಟಾಪಿಕ್ಸ್ನ ಕವರ್ ಮಾಡ್ತೀವಿ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿಲ್ಲ. ಓಕೆ, ನೆಕ್ಸ್ಟು ಮೇಲಿಂಗ್ಸು. ಈ ಎನ್ವಿಲೋಪ್ಸ್ ಅಂತ ಇದೆ ಇಲ್ಲಿ ಕಾರ್ನರಲ್ಲಿ. ಈ ಎನ್ವಿಲೋಪ್ಸ್ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ಏನು ಪ್ರಿವ್ಯೂ ತೋರಿಸ್ತಾ ಇದೆ ಈ ರೀತಿ ಬರುತ್ತೆ ನಿಮ್ಮ ಒಂದು ಡಾಕ್ಯುಮೆಂಟು ಕವರ್ ಪೇಜು. ನೆಕ್ಸ್ಟು ಇಲ್ಲಿ ಲೇಬಲ್ಸ್ ಇದೆ. ಇಲ್ಲಿ ಸ್ಟಾರ್ಟ್ ಮೇಲ್ ಮರ್ಜ್ ಅಂತ ಇದೆಯಲ್ವಾ, ಇಲ್ಲಿ ಲೆಟರ್ಸು, ಇಮೇಲ್ ಮೆಸೇಜಸ್ಸು, ಎನ್ವಿಲೋಪ್ಸು, ಲೇಬಲ್ಸು, ಡೈರೆಕ್ಟ್ರಿ. ಇಲ್ಲಿ ಲಾಸ್ಟಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೇಲ್ ಮರ್ಜ್ ವಿಝರ್ಡ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಲೆಟರ್ಸ್ ಅಂತ ತಗೊಳ್ಳಿ. ಇಲ್ಲಿ ನೆಕ್ಸ್ಟ್ ಸ್ಟಾರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಯೂಸ್ ದ ಕರೆಂಟ್ ಡಾಕ್ಯುಮೆಂಟ್. ಓಕೆ, ಇಲ್ಲಿ ಯೂಸ್ ಎನ್ ಎಕ್ಸಿಸ್ಟಿಂಗ್ ಲಿಸ್ಟ್. ನಮ್ಮ ಹತ್ರ ಎಕ್ಸಿಸ್ಟಿಂಗ್ ಲಿಸ್ಟು ಇಲ್ಲ, ಅದಕ್ಕೆ ಏನು ಮಾಡೋಣ, ಇಲ್ಲಿ ಟೈಪ್ ಎ ನ್ಯೂ ಲಿಸ್ಟ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡೋಣ. ನಿಮ್ಮ ಹತ್ರ ಲಿಸ್ಟ್ ಇತ್ತು ಅಂತಂದರೆ ಇದನ್ನೇ ತಗೋಬೋದು. ರೈಟ್ ಯುವರ್ ಲೆಟರ್ ಅಂತ ತೋರಿಸ್ತು. ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ನೇಮು ರ್ಯಾಂಡಮಾಗಿ ಎ ಅಂತ ಕೊಡ್ತೀನಿ. ನೆಕ್ಸ್ಟು ಕಂಪ್ನಿ ನೇಮು ABC ಅಂತ ಕೊಡೋಣ. ನೆಕ್ಸ್ಟು ಅಡ್ರೆಸ್ಸು ಏನೋ ಒಂದು ಹಾಕೋಣ, ಸಿಟಿನೂ ಏನೋ ಒಂದು ಹಾಕೋಣ, ಸ್ಟೇಟು ಏನೋ ಒಂದು ಹಾಕೋಣ, ಫೋನ್ ನಂಬರು ಏನೋ ಒಂದು ಹಾಕೋಣ. ಓಕೆ, ನೆಕ್ಸ್ಟು ಟ್ಯಾಬ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಅಡ್ರೆಸ್ ಲೈನ್ ಓಪನ್ ಆಗುತ್ತೆ, ಅಲ್ಲಿ P ಅಂತ ಕೊಟ್ಟು ನೆಕ್ಸ್ಟು C. ಓಕೆ, ನೇಮ್ನ ಟೈಪ್ ಮಾಡೀನಿ. ಟ್ಯಾಬ್ D. ಓಕೆ ಕೊಡಿ. ಇಲ್ಲಿ ಸೇವ್ ಮಾಡಿ ಅಂತ ಕೇಳುತ್ತೆ. ಇಲ್ಲಿ ಅಡ್ರೆಸ್ ಬ್ಲ್ಯಾಕ್ ಅಂತ ಇದೆಯಲ್ವಾ, ಇದನ್ನು ತಗೊಳ್ಳೋಣ. ಇಲ್ಲಿ ಪ್ರಿವ್ಯೂ ತೋರಿಸ್ತಾ ಇದೆ ನೋಡಿ, ಇದನ್ನು ಓಕೆ ಮಾಡ್ತು ಅಂತಂದರೆ ಇಲ್ಲಿ ಅಡ್ರೆಸ್ ಬ್ಲ್ಯಾಕ್ ಬರುತ್ತೆ. ನಾವೇನು ಟೈಪ್ ಮಾಡಿದ್ವಿ ಅಲ್ಲಿ ಅಡ್ರೆಸ್ಸು ಅದು ಬರುತ್ತೆ ಇಲ್ಲಿ. ನೆಕ್ಸ್ಟು ಹಂಗೆ ಬಂತು ಅಂತಂದರೆ ಇಲ್ಲಿ ಗ್ರೀಟಿಂಗ್ ಲೈನ್ ಬರುತ್ತೆ. ಇಲ್ಲಿ ಗ್ರೀಟಿಂಗ್ ಲೈನು ಇಲ್ಲಿ ಡಿಯರ್ ಅಂತ ಬರಲಿ. ಡಿಯರ್ ಎ ನಾವು ಟೈಪ್ ಮಾಡೋದಲ್ಲ ನೇಮು, ಅದು ಇಲ್ಲಿ ತೋರಿಸ್ತಾ ಇದೆ ನೋಡಿ, ಅದು ಇಲ್ಲಿ ಬರುತ್ತೆ ಗ್ರೀಟಿಂಗ್ ಲೈನ್.
ಓಕೆ. ನೆಕ್ಸ್ಟ್ ಪ್ರಿವ್ಯೂವರ್ ಲೆಟರ್ ಅಂತ ನೋಡಿರಿ, ಇಲ್ಲಿ ನೋಡಿ, ಇಲ್ಲಿ ಎ ಬಿ ಸಿ ಇದು ಅಡ್ರೆಸ್ಸು ರ್ಯಾಂಡಮ್ ಹಾಕಿದ್ದೀನಿ, DRA ಅಂತ ಆಟೋಮೆಟಿಕಲಿ ಬಂದ್ಬಿಡ್ತು. ಇದಿಷ್ಟು ಮೇಲಿಂಗ್ಸು. ನೆಕ್ಸ್ಟು ರಿವ್ಯೂ ಅಂತಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಟೈಪ್ ಆದಮೇಲೆ ಲಾಸ್ಟಲ್ಲಿ ನೀವು ಎಲ್ಲ ಸರಿ ಇದೆಯಾ ಅಂತ ನೋಡೋಕ್ಕೆ ಈ ಟ್ಯಾಬ್ನ ಯೂಸ್ ಮಾಡ್ತೀವಿ. ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರು, ಎಲ್ಲರೂ ಗ್ರಾಮರ್ ಮಿಸ್ಟೇಕ್ ಆಗಿತ್ತು ಅಂತಂದರೆ ಇಲ್ಲಿಂದ ಹುಡುಕ್ಬೋದು ನೀವು. ಟೀಸರ್ಸ್ ಇದೇನಪ್ಪ ಮಾಡುತ್ತೆ ಅಂತಂದರೆ ಅದರ ಒಂದು ವರ್ಡಲ್ಲಿ ನೀವು ಸೆಲೆಕ್ಟ್ ಮಾಡಿ ಇದನ್ನು ಕ್ಲಿಕ್ ಮಾಡ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಸಿನಾನಿಮ್ಸು ಮತ್ತು ಆ್ಯಂಥೋನಿಮ್ಸ್ಗಳನ್ನ ಇಲ್ಲಿ ತೋರಿಸುತ್ತೆ. ಇಲ್ಲಿ ರೀಡ್ ಅಲೌಡ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ತು ಅಂತಂದರೆ Tech in D World. ಅದೇ ಲೌಡಾಗಿ ಓದ್ತಾ ಹೋಗುತ್ತೆ, ನೀವು ಕೇಳಿಸ್ಕೊಬೋದು. ಇಲ್ಲಿ ಆಕ್ಸೆಸಿಬಿಲಿಟಿಲಿ ನ್ಯಾವಿಗೇಷನ್ ಪ್ಯಾನ್ ಅಂತ ಒಂದಿದೆ, ಇದನ್ನು ಕ್ಲಿಕ್ ಮಾಡ್ತು ಅಂತಂದ್ರೆ ಹೆಡ್ಡಿಂಗ್ಸ್ ಇದೆ, ಪೇಜಸ್ ಇದೆ. ನೀವು ಕರೆಂಟ್ಲಿ ಯಾವ ಪೇಜಲ್ಲಿ ವರ್ಕ್ ಮಾಡ್ತಿದ್ದೀರಾ ಇಲ್ಲಿ ನೀವು ನೋಡ್ಬೋದು. ಹೈಲೈಟ್ ಆಗಿದೆಯಲ್ವಾ, 3ನೇ ಪೇಜಲ್ಲಿ ನಾವಿದ್ದೀವಿ. ಈಗ ಫಸ್ಟ್ ಪೇಜಿಗೆ ಹೋಗ್ಬೇಕು ಅಂದರೆ ಇಲ್ಲಿಗೆ ಬಂದೆ. ಫಸ್ಟ್ ಪೇಜಿಗೆ ಇಲ್ಲಿ ಇಂಟು ಮಾರ್ಕ್ ಕೊಡ್ತು ಅಂತಂದರೆ ಅದು ಹೋಗುತ್ತೆ. ಟ್ರಾನ್ಸ್ಲೇಟ್ ಮಾಡ್ಬೋದು ನಿಮ್ಮ ಲ್ಯಾಂಗ್ವೇಜಸ್ನ. ನಿಮ್ಮ ಯಾವ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡಿದ್ದೀರಾ ನಿಮ್ಗೆ ಬೇಕಾದ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ನೋಡ್ಬೋದು. ಓಕೆ. ನೆಕ್ಸ್ಟು ಲಾಸ್ಟಲ್ಲಿ ವ್ಯೂ ಟ್ಯಾಬು, ರೀಡ್ ಮೋಡು, ಅದನ್ನು ಕ್ಲಿಕ್ ಮಾಡ್ತು ಅಂತಂದರೆ ಫುಲ್ಲು ನೀವು ದೊಡ್ಡದಾಗಿ ಓಪನ್ ಆಗುತ್ತೆ, ಅಲ್ಲಿ ನೀವು ಓದ್ಕೋಬೋದು. ನೆಕ್ಸ್ಟು ಪ್ರಿಂಟ್ ಲೇಔಟ್, ಇಲ್ಲಿ ಲಾಸ್ಟಲ್ಲಿ ನೋಡಿದ್ವಲ್ಲ ಫಸ್ಟೇ ಅದೇ ಆಪ್ಷನ್ ಪ್ರಿಂಟ್ ಲೇಔಟ್. ವೆಬ್ ಲೇಔಟು ಇಲ್ಲೇ ಇದೆ ನೋಡಿ, ವೆಬ್ ಲೇಔಟ್ ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಈ ಥರ ಓಪನ್ ಆಗುತ್ತೆ. ಪ್ರಿಂಟ್ ಲೇಔಟಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಔಟ್ಲೈನ್ ನೋಡಿ, ಈ ಥರ ಔಟ್ಲೈನ್ ಬರುತ್ತೆ. ನೀವು ಕ್ಲಿಕ್ ಮಾಡ್ತು ಅಂತಂದಾಗ ನೋಡಿ, ಟ್ಯಾಬಿಗೆ ಹೋಗಿ ಪ್ರಿಂಟ್ ಲೇಔಟ್. ಓಕೆ. ಫೋಕಸ್ ಇಮರ್ಸಿವ್ ರೀಡರ್ ಅಂತ ಇದೆ. ವರ್ಟಿಕಲ್ ಸೈಡ್ ಟು ಸೈಡ್ ಇಟ್ಟು ನೀವು ನೋಡ್ಬೋದು, ಕಂಪೇರ್ ಮಾಡಿ. ರೂಲರ್ ಇದೆ, ರೂಲರ್ ಹಾಕೋಬೋದು ನೋಡಿ, ರೂಲರ್ ಬಂತು. ಇಲ್ಲಿ ಗ್ರಿಡ್ ಲೈನ್ಸ್ ಕೂಡ ಇದೆ, ಗ್ರಿಡ್ ಲೈನ್ಸ್ ಹಾಕೋಬೋದು ನೀವು. ಗ್ರಿಡ್ ಲೈನ್ಸ್ ಯಾವಾಗಪ್ಪ ಹಾಕ್ತೀವಿ ಅಂತಂದರೆ ಎಲ್ಲರೂ ಮಾರ್ಜಿನ್ ಬಿಟ್ಟು ಆಚೆ ಹೋಗಿತ್ತು ಅಂದರೆ ಪಿಕ್ಚರ್ ಇನ್ಸರ್ಟ್ ಮಾಡಿದಾಗ ಇನ್ನೊಂದು ಮಾಡಿದಾಗ ಆಚೆ ಹೋಗಿತ್ತು ಅಂತಂದರೆ ಇಲ್ಲಿ ಸರಿ ಮಾಡ್ಕೊಬೋದು ಗ್ರಿಡ್ ಲೈನ್ಸ್ ಮುಖಾಂತರ. ಝೂಮು, ಇಲ್ಲಿ ಝೂಮ್ ಹಾಕೋ 200% ಇಟ್ಕೋಬೋದು. ಓಕೆ ಕೊಡ್ತು ಅಂತಂದರೆ 200% ಆಗುತ್ತೆ. 100% ಇರಲಿ ಅಂತಂದರೆ 100%. ಒಂದು ಪೇಜು ಮಲ್ಟಿಪಲ್ ಪೇಜಸ್, ಒಂದು ಪೇಜ್ ಹೋಗುತ್ತೆ, ಬರುತ್ತೆ ಮಲ್ಟಿಪಲ್ ಪೇಜಸ್ಸು, ಎಲ್ಲ ಪೇಜು ತೋರಿಸುತ್ತೆ. ಪೇಜ್ ಬಿಡ್ತು ಒಂದು ಪೇಜ್. ಓಕೆ. 100% ಝೂಮ್. ನ್ಯೂ ವಿಂಡೋ, ಇನ್ನೊಂದು ವಿಂಡೋ ಬೇಕು ಅಂತಂದರೆ ಇನ್ನೊಂದು ಹೊಸದಾಗಿ ಡಾಕ್ಯುಮೆಂಟ್ 2 ಅಂತ ಇನ್ನೊಂದು ವಿಂಡೋ ಓಪನ್ ಆಯಿತು. ಬೇಡ, ಸ್ಪ್ಲಿಟ್ ಮಾಡ್ಬೋದು ನೀವು. ಸ್ಪ್ಲಿಟ್ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡ್ತು ಅಂತಂದರೆ 2 ಡಾಕ್ಯುಮೆಂಟ್ಸ್ಗಳನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ಸ್ಕ್ರೋಲ್ ಬಾರ್ ಇದೆ ಸೈಡಲ್ಲಿ ನೋಡಿ, ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ಸ್ಕ್ರೋಲ್ ಮಾಡಿ 2 ಡಾಕ್ಯುಮೆಂಟ್ಸ್ನ ಒಟ್ಟಿಗೆ ನೋಡ್ಬೋದು. ರಿಮೂವ್ ಸ್ಪ್ಲಿಟ್. ಇದು ಎಲ್ಪ್ ಅಂತ ಒಂದು ವಿಂಡೋ ಇದೆ. ನಿಮಗೇನಾದ್ರು ಫೀಚರ್ಸ್ಗಳ ಬಗ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಸರ್ಚ್ ಬರಲು ಕೂಡ ಯಾವ್ದಾದ್ರು ಫೀಚರ್ಸ್ ಬಗ್ಗೆ ಸರ್ಚ್ ಮಾಡ್ತಿದ್ದೀರಾ ಅಂತಂದರೆ ಇಲ್ಲಿ ಟೈಪ್ ಮಾಡ್ತು ಅಂತಂದರೆ ಇಲ್ಲಿ ಫುಟ್ ನೋಟ್ ಅಂತ ಇದೆಯಲ್ವಾ, ಇದನ್ನು ಟೈಪ್ ಮಾಡ್ತು ಅಂತಂದರೆ ಫುಟ್ ನೋಟ್ ಬರುತ್ತೆ ನೋಡಿ. ಇಲ್ಲಿ ಬಂತು ಇಲ್ಲಿ. ಇದಿಷ್ಟು MS ವರ್ಡ್ನ ಫೀಚರ್ಸ್. ಇದನ್ನೇ ಯೂಸ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಬೋದು. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ, ಬಾಯ್.